ಹಲೋ ಎವ್ರಿವನ್, ವೆಲ್ಕಮ್ ಟು ಅಭಿ ಗುರುಕುಲ. ಸೊ ನಾನಿವತ್ತು ನಿಮಗೆ NET ಮತ್ತು KSETನಲ್ಲಿ ರಿಸರ್ಚ್ ಮೆಥಡಾಲಜಿ ಕ್ವಶನ್ಸ್ಗಳನ್ನ ಕೇಳಿದಾಗ ಯಾವ ರೀತಿಯಲ್ಲಿ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ಟಿಪ್ಸ್ ಕೊಡ್ತಾ ಹೋಗ್ತೀನಿ ಮತ್ತು ಪ್ರಾಬ್ಲಮ್ಸ್ಗಳನ್ನ ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋದ. ಇಂದಿನ ಕ್ಲಾಸ್ದಲ್ಲಿ ನೀವು ನೋಡಿರ್ಬೋದು, ರಿಸರ್ಚ್ ಬಗ್ಗೆ ನಾವು ಥಿಯರಿಗಳನ್ನ ಓದಿದ್ವಿ, ತಿಳ್ಕೊಂಡಿದ್ವಿ. ಸೊ ಈ ರಿಸರ್ಚ್ ಅನ್ನೋದು ಹೈಯರ್ ಎಜುಕೇಷನ್ ಸ್ಟಡಿನಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯ ಆಗಿದೆ. ಏನಕ್ಕಪ್ಪ ಅಂತಂದರೆ ಸೊ ಫ್ಯೂಚರ್ನಲ್ಲಿ ನೀವು PhD ಮಾಡೋದಾಗಿರ್ಬೋದು, ರಿಸರ್ಚ್ ಆರ್ಟಿಕಲ್ಸ್ ಬರೆಯೋದಾಗಿರ್ಬೋದು, ಜರ್ನಲ್ಸ್ ಬರೆಯೋದಾಗಿರ್ಬೋದು. ಸೊ ಇದೆಲ್ಲ ಮಾಡಬೇಕಾದ್ರೆ ನಿಮಗೆ ರಿಸರ್ಚ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟು. ಹಾಗಾಗಿ ನಿಮಗೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ NET KSETನಲ್ಲಿ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಕೂಡ ನಿಮ್ಮ ಹೈಯರ್ ಸ್ಟಡೀಸ್ನಲ್ಲಿ ಫ್ಯೂಚರ್ನಲ್ಲೂ ಕೂಡ ರಿಸರ್ಚ್ ಮೆಥಡಾಲಜಿ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟು. NET ಮತ್ತು KSETನಲ್ಲಿ ನಿಮಗೆ ಮಿನಿಮಮ್ 5 ಕ್ವಶನ್ಸ್ಗಳು ರಿಸರ್ಚ್ ಮೆಥಡಾಲಜಿ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಈ ರಿಸರ್ಚ್ ಮೆಥಡಾಲಜಿಸ್ನ ನೀವು ಡಿಸ್ಕಸ್ ಮಾಡಬೇಕಾದ್ರೆ ನೀವು ಫಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಎಕ್ಸಾಮ್ಸನ್ನ ತಗೋಬೇಕಾದ್ರೆ ಈಗ ಒಂದು ಸೆಟ್ ಆಫ್ ಎಕ್ಸಾಮ್ಸ್ ನಿಮಗೆ 1 ಅವರ್ ಇದೆ ಅಂತ ಅಂದರೆ 50 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಈ 50 ಕ್ವಶನ್ಸ್ಗಳನ್ನ ನೀವು ಯಾವ ರೀತಿಯಲ್ಲಿ ಸಾಲ್ವ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ ಮೋಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರಪ್ಪ ಮಿಸ್ಟೇಕ್ಸ್ನ ಅಂತಂದರೆ, ಸೊ ನಾವು ಯಾವುದೋ ತುಂಬ ಓದ್ಕೊಂಡು ಹೋಗಿರ್ತೀವಿ, ಆ ವಿಷಯದ ಬಗ್ಗೆ ಕ್ವಶನ್ಸ್ ಕೇಳಿರ್ತಾರೆ, ಬಟ್ ಅದು ನಮ್ಗೆ ಸಡನ್ನಾಗಿ ಆನ್ಸರ್ಸ್ ಗೊತ್ತಾಗೋದಿಲ್ಲ. ಆ ಟೈಮಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ನಾವು ಯೋಚನೆ ಮಾಡಿ ಅಲ್ಲಿ ನಮ್ಮ ಟೈಮ್ನ ಆದಷ್ಟು ವೇಸ್ಟ್ ಮಾಡ್ತೀವಿ. ಸೊ ಸ್ನೇಹಿತರೆ, ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ಎಲ್ಲ ಕ್ವಶನ್ಸ್ಗಳಿಗೂ ನೀವು ಒಂದು ಟೈಮ್ ಲಿಮಿಟ್ನಂದು ಇಟ್ಕೊಳ್ಬೇಕು. ಒಂದು ಕ್ವಶನ್ಗೆ ನೀವು ಮ್ಯಾಕ್ಸಿಮಮ್ 1 ಮಿನಿಟ್ಸು. ಸೊ ವಿತಿನ್ ದ 1 ಮಿನಿಟಲ್ಲಿ ನೀವೇನು ಮಾಡಬೇಕು, ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸಪೋಸ್ ನಿಮಗೆ ಅದಕ್ಕೆ ಆನ್ಸರ್ ಗೊತ್ತಾಗಲಿಲ್ಲ ಅಂತಂದರೆ ಕ್ವಿಕ್ಕಾಗಿ ನೆಕ್ಸ್ಟ್ ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು. ಸೊ ನೀವು ಅದಕ್ಕೆ ನೀವು ಟೈಮನ್ನು ಎಷ್ಟು ವೇಸ್ಟ್ ಮಾಡೋದಕ್ಕೆ ಹೋದರೆ ನೆಕ್ಸ್ಟ್ ಕ್ವಶನ್ಸ್ಗಳಿಗೆ ನಿಮಗೆ ಆನ್ಸರ್ ಗೊತ್ತಿದ್ರೂ ಕೂಡ ನಿಮಗೆ ಆನ್ಸರ್ ಮಾಡೋದಕ್ಕೆ ಚಾನ್ಸಸ್ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ವೆರಿ ಗುಡ್ ವೆಲ್ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು. ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದಕ್ಕೆ ನೀವು ಟೈಮ್ನ ಎಷ್ಟೆಷ್ಟು ಕೊಡಬೇಕನ್ನೋ ನೀವು ಡಿಸೈಡ್ ಮಾಡಿಕೊಂಡು ನೀವು ಮಾಡಬೇಕಾದ್ರೆ ಯೂಸ್ ಮಾಡ್ಕೊಳ್ಬೇಕು. ಏನಕ್ಕಪ್ಪ ಅಂತಂದರೆ ನೀವು ನೋಡ್ಬೋದು, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ ಎಲ್ಲ ಬರ್ತವೆ. ಅದೇ ಥರ ಕೆಲವೊಂದು ಕಾಂಪ್ರಿಹೆನ್ಸಿವ್ ಪ್ರಾಬ್ಲಮ್ಸ್ಗಳು ಬರ್ತವೆ. ಸೊ ಇದೆಲ್ಲ ಮಾಡಬೇಕಾದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ನೀವು ಇಲ್ಲಿ ಥಿಯರಿಟಿಕಲ್ ಕ್ವಶನ್ಸ್ಗಳಿಗೆ ಜಾಸ್ತಿ ಟೈಮ್ನ ವೇಸ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ಟೈಮ್ ಸಾಲೋದಿಲ್ಲ. ಹಾಗಾಗಿ ಯಾವುದೇ ಒಂದು ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕಾದ್ರೂ ಲೆಸ್ ದೆನ್ 1 ಮಿನಿಟ್ಸ್ನಲ್ಲಿ ನೀವು ಅಟೆಂಡ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೆಲವೊಂದು ಆನ್ಲೈನ್ ಟೆಸ್ಟ್ಗಳು ಸಿಗುತ್ತೆ ನಿಮಗೆ ಚಾನಲ್ಗಳಲ್ಲಿ, ಅದನ್ನು ತೊಗೊಳ್ಳಿ. ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಿದ್ರೆ ಅದನ್ನು ಸಾಲ್ವ್ ಮಾಡಿ. ಸೊ ಇದೆಲ್ಲ ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಸೊ ಇವತ್ತಿನ ನಾವು ತಗೊಳ್ತಕ್ಕಂಥ ವಿಷಯ ಬಂದು ರಿಸರ್ಚ್ ಮೆಥಡಾಲಜಿನ ಪ್ರಾಬ್ಲಮ್ಸ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಥಿಯರಿಟಿ 1 ಬೈ 1 ನೋಡ್ತಾ ಹೋಗೋದಾ. ಫಸ್ಟ್ ಕ್ವಶನ್, ಎ ರಿಸರ್ಚರ್ ಈಸ್ ಇಂಟ್ರೆಸ್ಟೆಡ್ ಇನ್ ಸ್ಟಡಿ ದ prospects of a particular political party in a urban area. What tools should he prefer for the study? So option 1, rating scales, interview, questionnaire, schedule. ಸೊ ನೋಡ್ಕೊಳ್ಳಿ, ಒಬ್ಬ ರಿಸರ್ಚರು ಅವನು ಪೊಲಿಟಿಕಲ್ ಪಾರ್ಟಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಸ್ಟಡಿ ಮಾಡ್ತಾ ಇದ್ದೀನಿ, ಯಾವ ಮೆಥಡಾಲಜಿನಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾನೆ ಅನ್ನೋದು ಕ್ವಶನ್ಸು. ಸೊ ಓಕೆ, ಸೊ ಫಸ್ಟ್ ಆಪ್ಷನ್ ಬಂದು ನಿಮಗೆ ರೇಟಿಂಗ್ ಸ್ಕೇಲ್ಸು. ಸೊ ರೇಟಿಂಗ್ ಸ್ಕೇಲ್ ಯಾವಾಗ ಕೊಡ್ತೀವಪ್ಪ ಅಂತಂದರೆ ನಾವು ಡೇಟಾ ಕಲೆಕ್ಷನ್ಸ್ ಟೈಮ್ನಲ್ಲಿ ಇದು ಬರೋದಿಲ್ಲ. ಸೊ ನಿಮಗೆ ಡೇಟಾ ಕಲೆಕ್ಷನ್ ಟೈಮ್ನಲ್ಲಿ ನಾವು ಮಾಡೋದು ಪ್ರೈಮರಿ ಡೇಟಾ ಆ್ಯಂಡ್ ಸೆಕೆಂಡರಿ ಡೇಟಾ. ಸೊ ಇಲ್ಲಿ ನೀವು ಪೊಲಿಟಿಕಲ್ ಪಾರ್ಟಿಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀರಾ ಅಂತಂದರೆ ಪ್ರೈಮರಿ ಡೇಟಾನ ತೊಗೊಳ್ಬೇಕಾಗ್ತದೆ. ರೇಟಿಂಗ್ ಆಫ್ ಸ್ಕೇಲ್ಸ್ ಯಾವಾಗ ಬರುತ್ತಪ್ಪ ಅಂದರೆ ಆಫ್ಟರ್ ಯುವರ್ ಕಂಪ್ಲೀಷನ್ ಆಫ್ ದ ರಿಸರ್ಚ್ನಲ್ಲಿ. ಸೊ ನೀವೇನಾದರೂ ಆ ರೇಟಿಂಗ್ಸ್ಗಳನ್ನ ಕೊಡೋದಕ್ಕೆ ಹೋದರೆ ಗುಡ್, ಬ್ಯಾಡ್, ಆವ್ರೇಜ್ ಅನ್ನೋದು ಕೊಡೋಕೆ ಹೋದಾಗ ಆ ಸಂದರ್ಭದಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಇದು ನಮಗೆ ಬರೋದಿಲ್ಲ. ಸೊ ಇಂಟರ್ವ್ಯೂ ಮೆಥಡ್ ಇಸ್ ಒನ್ ಆಫ್ ದ ಮೆಥಡ್ ಆಫ್ ಎ ಡೇಟಾ ಕಲೆಕ್ಷನ್. ಬಟ್ ಆದರೂ ಕೂಡ ನಾವು ಇದನ್ನು ಪೊಲಿಟಿಕಲ್ ಪಾರ್ಟೀಸ್ನ ನಾವು ಸ್ಟಡಿ ಮಾಡಬೇಕಾದ್ರೆ ಅರ್ಬನ್ ಏರಿಯಾ ಅಂತ ಬಂದಾಗ ಸ್ಯಾಂಪಲ್ ಸೈಜ್ ಭಾಳಷ್ಟು ಇರುತ್ತೆ. ಇಲ್ಲಿ ನಮ್ಮ ಲಾರ್ಜ್ ನಂಬರ್ ಆಫ್ ಸ್ಯಾಂಪಲ್ ಸೈಜ್ ಇರೋದ್ರಿಂದ ಸೊ ಇಂಟರ್ವ್ಯೂ ಮಾಡಿ ನಾವು ಡೇಟಾ ಕಲೆಕ್ಷನ್ ಮಾಡೋದಕ್ಕೆ ಪಾಸಿಬಿಲಿಟೀಸ್ ಇರೋದಿಲ್ಲ. ಅದನ್ನು ಕೂಡ ನಾವು ಪ್ರಿಫರ್ ಮಾಡೋದಕ್ಕಾಗೋದಿಲ್ಲ. ಅದೇ ಥರ ಕ್ವಶನರಿ ಮೆಥಡ್ ಇದೆ. ಸೊ ಕ್ವಶನರಿ ಮೆಥಡ್ ಏನಾಗಿರುತ್ತಪ್ಪ ಅಂದರೆ ನೀವು ನೋಡ್ಬೋದು, ಸೊ ಇಟ್ಸ್ ಎ ವೆರಿ ಲಾರ್ಜ್ ಡೇಟಾ ಕಲೆಕ್ಷನ್ ಮೆಥಡ್ ಅಂತ ನಾವು ಹೇಳ್ತೀವಿ. ಯಾವುದನ್ನಪ್ಪ ಅಂದರೆ ಕ್ವಶನರಿ ಮೆಥಡ್ನ. ಸೊ ಪ್ರೈಮರಿ ಡೇಟಾದಲ್ಲಿ ಮೋಸ್ಟ್ ಫೇಮಸ್ ಯಾವುದಪ್ಪ ನಿಮ್ಮ ಡೇಟಾ ಕಲೆಕ್ಷನ್ ಅಂದರೆ ಕ್ವಶನರಿ ಮೆಥಡ್. ಏನಕ್ಕಪ್ಪ ಅಂದರೆ ಲಾರ್ಜ್ ಸ್ಯಾಂಪಲ್ ಸೈಜ್ ಇದ್ದಾಗ ದಿಸ್ ಈಸ್ ದ ಬೆಟರ್ ಮೆಥಡ್ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್ಸ್. ಸೊ ಹಾಗಾಗಿ ನಾವು ಕ್ವಶನರಿ ಮೆಥಡ್ನ ನಾವಿಲ್ಲಿ ಅಪ್ಲೈ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ. ಹಾಗೆ ಶೆಡ್ಯೂಲ್ ಮೆಥಡ್ ಇದೆ. ಶೆಡ್ಯೂಲ್ ಇಸ್ ಎ ಸಿಮಿಲಾರಿಟಿ ಆಫ್ ಎ ಕ್ವಶನರಿ ಮೆಥಡ್. ಅದು ಕೂಡ ಕ್ವಶನ್ಸ್ಗಳಿರುತ್ತೆ. ಸೊ ಅದು ನೀವು ರೆಸ್ಪಾಂಡೆನ್ಸ್ ಕೊಡ್ತೀರಾ, ಅವರು ನಿಮಗೆ ಆನ್ಸರ್ ಮಾಡ್ತಾರೆ. ಬಟ್ ಏನಪ್ಪ ಅಂದರೆ ಈ ಶೆಡ್ಯೂಲ್ ಬಂದು ನಾವೇನು ಮಾಡ್ತೀವಪ್ಪ ಅಂದರೆ ಮೆಜಾರಿಟಿ ಆಫ್ ದ ಗೌರ್ನಮೆಂಟು
ಸೋಷಲ್ ರಿಲೇಟೆಡ್ ಕಾಸಸ್ಗೆ, ಸೋಷಿಯಲ್ ಆಸ್ಪೆಕ್ಟ್ಸ್ಗಳಿಗೆ, ಸೊ ಅಂಥ ಇಶ್ಯೂಗಳಿಗೆ ನಾವು ಶೆಡ್ಯೂಲ್ ಮೆಥಡ್ನ ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿ ಪೊಲಿಟಿಕಲ್ ಪಾರ್ಟೀಸ್ಗೆ ಸ್ಟಡಿ ಮಾಡಬೇಕು ಅಂತಂದರೆ ಲಾರ್ಜ್ ಸ್ಯಾಂಪಲ್ ಸೈಜ್ ಇರೋದ್ರಿಂದ ಸೊ ಇದಕ್ಕೆ ರೈಟ್ ಆದ ಆನ್ಸರ್ ಯಾವುದಪ್ಪ ಅಂದರೆ ಕ್ವಶನರೀಸ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಎಥಿಕಲ್ ನಾರ್ಮ್ಸ್ ಇನ್ ರಿಸರ್ಚ್ ಡು ನಾಟ್ ಇನ್ವಾಲ್ವ್ಸ್ ಗೈಡ್ಲೈನ್ಸ್ ಫಾರ್ ಅಂತ ಹೇಳ್ತಾ ಇದ್ದಾರೆ. ಎಥಿಕಲ್ ನಾರ್ಮ್ಸ್ ಇನ್ ಎ ರಿಸರ್ಚ್ ಡು ನಾಟ್ ಇನ್ವಾಲ್ವ್ಸ್ ಗೈಡ್ಲೈನ್ಸ್ ಫಾರ್ ಅಂದರೆ ಎಥಿಕಲ್ ಇಶ್ಯೂಸ್ ರಿಸರ್ಚ್ ನೀವು ಸ್ಟಡಿ ಮಾಡಬೇಕಾದ್ರೆ ಯಾವ ಗೈಡ್ಲೈನ್ಸು ಹೇಳಿಲ್ಲ ಅಂತ ಹೇಳ್ತಾರೆ. ಅಂದರೆ ರಿಸರ್ಚ್ ಬರೀಬೇಕಾದ್ರೆ ರಿಸರ್ಚರ್ಗೆ ಕೆಲವೊಂದಂಥ ಗೈಡ್ಲೈನ್ಸ್ ಇದೆ, ಅದು ಈ ಕೆಳಕಂಡ ಗೈಡ್ಲೈನ್ಸ್ಗಳು ಯಾವುದು ಒಳಪಡಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾವ ಕ್ವಶನ್ಸ್ನ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳು ಯಾವುದು ಸಂಬಂಧಿಸಿದಲ್ಲ ಅಂತ ಅವರ ಕ್ವಶನ್ ಆಗಿದೆ. ಸೊ ಎಥಿಕಲ್ ನಾರ್ಮ್ಸ್ ಅಂತಂದರೆ ನೀವು ತಿಳ್ಕೊಳ್ಬೇಕು, ಒಬ್ಬ ರಿಸರ್ಚರು ಅವನು ರಿಸರ್ಚ್ ಮಾಡಬೇಕಾದ್ರೆ ಕೆಲವೊಂದು ಎಥಿಕ್ಸ್ನ ಫಾಲೋಅಪ್ ಮಾಡಬೇಕಾಗುತ್ತೆ. ಅವನು ಯಾವುದೇ ರೀತಿಯಿಂದ ಕಾಪಿ ಮಾಡಿರಬಾರ್ದು, ಅದೇ ರೀತಿಯಿಂದ ಬೇರೆಯವರಿಂದ ಅದನ್ನು ಥೆಫ್ಟ್ ಮಾಡಿರಬಾರ್ದು, ಅದೇ ರೀತಿಯಲ್ಲಿ ಕೃತಿ ಚೌರ್ಯಗಳಾಗಿರಬಾರ್ದು. ಸೊ ಈ ಥರ ಭಾಳಷ್ಟು ಹಲವಷ್ಟು ವಿಷಯಗಳಿದೆ. ಸೊ ಅದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗಬೇಕು. ಫಸ್ಟ್ ಒನ್ ಆಪ್ಷನ್ ನೋಡೋದ, ಥೀಸಿಸ್ ಫಾರ್ಮೆಟ್, ಕಾಪಿ ರೈಟಿಂಗ್, ಪೇಟೆಂಟ್ಸ್ ಪಾಲಿಸಿ, ಡೇಟಾ ಶೇರಿಂಗ್ ಪಾಲಿಸಿ. ಸೊ ಎಥಿಕಲ್ ನಾರ್ಮ್ಸ್ ರಿಸರ್ಚ್ನಲ್ಲಿ ಯಾವುದು ಎಥಿಕ್ಸ್ ಬಗ್ಗೆ ಇದನ್ನು ಸಂಬಂಧಪಟ್ಟಿಲ್ಲಪ್ಪ ಅಂದರೆ ಥೀಸಿಸ್ ಫಾರ್ಮೆಟ್ ಅನ್ನೋದು ಅದು ಸಪ್ರೇಟ್ ಆಗಿದೆ. ಎಥಿಕ್ಸ್ ಅಂತ ಬಂದಾಗ ಕಾಪಿರೈಟ್ಸು, ಪೇಟೆಂಟ್ಸ್ ಪಾಲಿಸಿ, ಡೇಟಾ ಶೇರಿಂಗ್ ಪಾಲಿಸೀಸು ಇಷ್ಟು ಕೂಡ ಇಂಪಾರ್ಟೆಂಟೇ. ಯಾಕಂದರೆ ನಾವು ಯಾರಿಂದ ಯಾವುದೇ ಥರದ ವಿಷಯಗಳು ತೊಗೊಳ್ಬೇಕಾದ್ರೆ ನೀವು ಫುಟ್ ನೋಟ್ನಲ್ಲಿ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗಾಗಿ ಎಥಿಕಲ್ ನಾರ್ಮ್ಸ್ನಲ್ಲಿ ಒಳಪಡದೇ ಇರತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಥೀಸಿಸ್ ಫಾರ್ಮೆಟ್. Which of the following is an initial mandatory requirements for pursuing research? ಸೊ ಒಬ್ಬ ರಿಸರ್ಚ್ ಮಾಡ್ತಾ ಇದ್ದಾನೆ ಇನಿಷಿಯಲ್ ಡೇಸ್ನಲ್ಲಿ ಅವನು ಏನನ್ನು ಗಮನಿಸಬೇಕಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಒನ್, ಡೆವಲಪಿಂಗ್ ಎ ರಿಸರ್ಚ್ ಡಿಸೈನ್ಸ್, ಫಾರ್ಮುಲೇಟಿಂಗ್ ಎ ರಿಸರ್ಚ್ ಕ್ವೆಶನ್ಸ್, ಡಿಸೈಡಿಂಗ್ ಅಬೌಟ್ ದ ಡೇಟಾ ಅನಾಲಿಸಿಸ್ ಪ್ರೊಸೀಜರ್ಸ್, ಫಾರ್ಮುಲೇಟಿಂಗ್ ರಿಸರ್ಚ್ ಹೈಪಾಥಿಸಿಸ್. ಅಂದರೆ ಒಬ್ಬ ರಿಸರ್ಚರು ಒಂದು ರಿಸರ್ಚ್ ಮಾಡ್ತಾ ಇದ್ದಾನೆ ಇನಿಷಿಯಲಿ ಅಂತಂದರೆ ಪರ್ಸ್ಯೂಯಿಂಗ್ ಮಾಡ್ತಾ ಇದ್ದಾನೆ ಅಂತ ಸಂದರ್ಭದಲ್ಲಿ ಅವನು ಏನನ್ನು ಮಾಡಬೇಕಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಡೆವಲಪಿಂಗ್ ಆಫ್ ದ ರಿಸರ್ಚ್ ಡಿಸೈನ್ ಯಾವಾಗ ಬರುತ್ತಪ್ಪ ಅಂತಂದರೆ ನಿಮಗೆ ಸೊ ನಿಮ್ಮ ರಿಸರ್ಚ್ನ ಪ್ರೋಸೆಸ್ನ ಆದಂಥ ಸಂದರ್ಭದಲ್ಲಿ. ಸೊ ಇಲ್ಲಿ ರಿಸರ್ಚ್ ಪ್ರೋಸೆಸ್ ಆದಂಥ ಸಂದರ್ಭ ಅಂದರೆ ಹೇಗಪ್ಪ ಅಂತಂದರೆ ನೀವು ಆಲ್ರೆಡಿ ಒಂದು ಟಾಪಿಕ್ ತೊಗೊಂಡಿದ್ದೀರಾ, ಆ ಟಾಪಿಕ್ನಲ್ಲಿ ಏನು ಸ್ಟಡಿ ಮಾಡಬೇಕು ಅಂತ ನೀವು ಅದನ್ನು ಡೇಟಾ ಕಲೆಕ್ಷನ್ ಮಾಡೋದಕ್ಕೆ ಸ್ಟಡಿ ರೆಡಿ ಆಗ್ತಾ ಇದ್ದೀರಿ ಅನ್ನೋ ಸಂದರ್ಭದಲ್ಲಿ ಈ ರಿಸರ್ಚ್ ಡಿಸೈನ್ ಅನ್ನೋದು ಬರುತ್ತೆ. ಅದು ಹೇಗಪ್ಪ ಅಂತಂದರೆ ಇಟ್ಸ್ ಎ ಸಿಂಪಲಿ ನಾವು ಹೇಳೋದಾದರೆ ಇಟ್ಸ್ ಎ ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ. ಸೊ ಫಾರ್ಮ್ಯಾಟಿಂಗ್ ಆಫ್ ರಿಸರ್ಚ್ ಕ್ವಶನ್. ಸೊ ಫಾರ್ಮ್ಯಾಟ್ ಆಫ್ ರಿಸರ್ಚ್ ಕ್ವಶನ್ ಅಂತಂದರೆ ಅದನ್ನು ನಾವು ಫಾರ್ಮ್ಯಾಟಿಂಗ್ ಎ ರಿಸರ್ಚ್ ಕ್ವಶನ್ಸ್ ಅಂತಲೂ ಹೇಳ್ತೀವಿ, ಅಥವಾ ಫಾರ್ಮ್ಯಾಟಿಂಗ್ ಎ ರಿಸರ್ಚ್ ಪ್ರಾಬ್ಲಮ್ಸ್ ಅಂತಲೂ ಕೂಡ ಹೇಳ್ತೀವಿ. ಸೊ ಒಬ್ಬ ರಿಸರ್ಚ್ ಮಾಡಬೇಕಾದ್ರೆ ರಿಸರ್ಚರ್ ತಗೊಳ್ಳೋದಾಗ ಟಾಪಿಕ್ನಲ್ಲಿ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಏನು ಪ್ರಾಬ್ಲಮ್ ಏನಿದೆ ಅಂತ ಐಡೆಂಟಿಫಿಕೇಷನ್ ಮಾಡಬೇಕು. ಆ ಸಂದರ್ಭದಲ್ಲಿ ಅವನು ಆ ರಿಸರ್ಚ್ ಟಾಪಿಕ್ನ ತಗೋಬೇಕಾಗುತ್ತೆ. ನೆಕ್ಸ್ಟ್ ಒನ್, ಡಿಸೈಡಿಂಗ್ ಅಬೌಟ್ ದ ಡೇಟಾ ಅನಾಲಿಸಿಸ್ ಆ್ಯಂಡ್ ಪ್ರೊಸೀಜರ್ಸ್. ಸೊ ಡೇಟಾ ಅನಾಲಿಸಿಸ್ ಎಲ್ಲ ಯಾವಾಗ ಬರುತ್ತಪ್ಪ ಅಂದರೆ ಸೊ ನೀವು ಇನ್ಫಾರ್ಮೇಷನ್ಸ್ನೆಲ್ಲ ಕೊಟ್ಟು ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡಿ ಕ್ವಶನರೀಸ್ ಎಲ್ಲ ಆದ ನಂತರ ಬರುತ್ತೆ. ಸೊ ಇದು ನಿಮಗೆ ನಿಮ್ಮ ರಿಸರ್ಚ್ನ ಒಂದು 70% 80% ವರ್ಕ್ ಎಂಡ್ ಆಫ್ ದ ವರ್ಕ್ನಲ್ಲಿ ಇದು ಬರ್ತಾ ಹೋಗುತ್ತೆ. ಸೊ ಫಾರ್ಮುಲೇಟಿಂಗ್ ಆಫ್ ರಿಸರ್ಚ್ ಹೈಪಾಥಿಸಿಸ್. ಸೊ ರಿಸರ್ಚ್ ಹೈಪಾಥಿಸಿಸ್ ಯಾವಾಗ ಬರ್ತದಪ್ಪ ಅಂದರೆ ನಿಮ್ಗೆ ಗೊತ್ತಿರಬೇಕು. ಸೊ ರಿಸರ್ಚ್ ಡಿಸೈನ್ ಮಾಡಿದ ಸಂದರ್ಭದಲ್ಲಿ ಆಸ್ ಎ ರಿಸರ್ಚರು ಸೊ ಹೈಪಾಥಿಸಿಸ್ ಏನು ಮಾಡಿರ್ತಾರೆ, ಫಾರ್ಮುಲೇಷನ್ ಮಾಡಿರ್ತಾರೆ. ಸೊ ಒಂದು ರಿಸರ್ಚ್ನಲ್ಲಿ ಏನು ರಿಸಲ್ಟ್ಸ್ ಬರಬೇಕು ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆ ಟೈಮಲ್ಲಿ ಬರ್ತಕ್ಕಂಥದ್ದು ರಿಸರ್ಚ್ ಹೈಪಾಥಿಸಿಸು. ಸೊ ಇಲ್ಲಿ ರಿಸರ್ಚ್ ನಾವು ಪರ್ಸ್ಯೂಯಿಂಗ್ ಮಾಡ್ತಾಯಿದ್ದೀರಾ ನೀವು ಅಂತಂದಾಗ ಆ ಸಂದರ್ಭದಲ್ಲಿ ಬರೋದು ಯಾವುದಪ್ಪ ಅಂತಂದರೆ ಫಾರ್ಮುಲೇಷನ್ ಆಫ್ ರಿಸರ್ಚ್ ಕ್ವಶನ್ ಅಥವಾ ಫಾರ್ಮುಲೇಷನ್ ಆಫ್ ರಿಸರ್ಚ್ ಪ್ರಾಬ್ಲಮ್ಸ್. ಅಂದರೆ ಒಬ್ಬ ರಿಸರ್ಚರು ರಿಸರ್ಚ್ನ ಟಾಪಿಕ್ನ ತಗೋಬೇಕಾದ್ರೆ ನಾವು ಆ ರಿಸರ್ಚಲ್ಲಿರೋ ಪ್ರಾಬ್ಲಮ್ನ ಐಡೆಂಟಿಫಿಕೇಷನ್ ಮಾಡ್ತಾರಲ್ಲ ಆ ಇನಿಷಿಯಲ್ ಸ್ಟೇಜನ್ನು ನಾವು ರಿಸರ್ಚ್ ಕ್ವಶನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ದ ಫಾರ್ಮೆಟ್ ಆಫ್ ಥೀಸಿಸ್ ರೈಟಿಂಗ್ ಈಸ್ ದ ಸೇಮ್ ಆ್ಯಸ್ ಇನ್. ಸೊ ಫಸ್ಟ್ ಒನ್, preparation of a research paper, articles, writing a seminar presentation, a research dissertation, presenting a workshop, conference paper. ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ದ ಫಾರ್ಮೆಟ್ ಆಫ್ ಥೀಸಿಸ್ ರೈಟಿಂಗ್ ಇಸ್ ಎ ಸೇಮ್ ಆ್ಯಸ್. ಅಂದರೆ ನೀವು ಏನು ನೀವು ಥೀಸಿಸ್ನ ಬರೀತಾ ಇದ್ದೀರೋ ಅಥವಾ ಇದನ್ನು ನೀವು PhD ಟಾಪಿಕ್ಸ್ನ ತೊಗೊಂಡು ರೈಟಿಂಗ್ ಫಾರ್ಮೆಟ್ನಲ್ಲಿ ಏನು ನೀವೊಂದು ಕಂಟೆಂಟ್ಸ್ನ ರೆಡಿ ಮಾಡ್ತೀರೋ ಅದನ್ನು ಥೀಸಿಸ್ ಅಂತ ಹೇಳ್ತೀವಿ. ಈ ಥೀಸಿಸ್ಸು ಮತ್ತು ಈ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಪಾಯಿಂಟ್ಸು ಯಾವುದು ಸಿಮಿಲ್ಯಾರಿಟೀಸ್ ಇದೆ ಅಂತ.
ಇಲ್ಲಿ ಸಿಮಿಲಾರಿಟೀಸ್ ಬರೋದು ಯಾವುದಪ್ಪ ಅಂದ್ರೆ ನೋಡಿ, ಸೊ ಇಲ್ಲಿ ಪ್ರಿಪ್ರೇಷನ್ ಆಫ್ ಎ ರಿಸರ್ಚ್ ಪೇಪರ್ ಆ್ಯಂಡ್ ಆರ್ಟಿಕಲ್ಸು ಇದೇನಾಗಿರುತ್ತಪ್ಪ, ಕೆಲವು ಪೇಜಸ್ಗಳಿರ್ತದೆ, ಕೆಲವು ಲಿಮಿಟೆಡ್ ಏರಿಯಾಸ್ಗಳಿರುತ್ತೆ. ಇದು ನಮಗೆ ಒಂದು ತಿಂಗಳು ಅಥವಾ 15 ದಿವಸದಲ್ಲಿ ನೀವು ಮಾಡ್ತಕ್ಕಂಥ ಪ್ರೋಸೆಸ್ ಆಗಿರುತ್ತೆ. ರೈಟಿಂಗ್ ಸೆಮಿನಾರ್ ಪ್ರೆಸೆಂಟೇಷನ್, ಇದು ಜಸ್ಟ್ ಎ ಪೇಪರ್ ಪ್ರೆಸೆಂಟೇಷನ್ ಆಗಿರುತ್ತೆ. ಒಂದು ಸ್ಮಾಲ್ ಟಾಪಿಕ್ ತೊಗೊಂಡಿರ್ತೀರ, ಆ ಟಾಪಿಕ್ ಮೇಲೆ ನೀವು ಸ್ವಲ್ಪ ಡೆಡಿಕೇಶನ್ಸ್ ಮಾಡಿ ಒಂದು ಸೆಮಿನಾರ್ ಇಡ್ತಕ್ಕಂಥ ಪ್ಲೇಸಸ್ನಲ್ಲಿ ಅದನ್ನು ಪ್ರೆಸೆಂಟೇಷನ್ ಮಾಡೋದಾಗಿರುತ್ತೆ. ರಿಸರ್ಚ್ ಡೆಸರ್ಟೇಷನ್ ಏನಪ್ಪ ಅಂತಂದರೆ ಇಟ್ ಇಸ್ ಈಕ್ವಲ್ ಟು ದ ಥೀಸಿಸ್. ಏನಕ್ಕೆ ನಾವು ಇದನ್ನು ಹೇಳ್ತೀವಿ ಅಂದರೆ, ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಮಾಸ್ಟರ್ ಡಿಗ್ರಿ ಮಾಡೋ ಸಂದರ್ಭದಲ್ಲಿ ನೀವು ಪ್ರಾಜೆಕ್ಟ್ ವರ್ಕ್ಸ್ನೆಲ್ಲ ಮಾಡಿರ್ತೀರ. ಸೊ ಅದನ್ನು ನಾವು ಡೆಸರ್ಟೇಷನ್ಸ್ಗೆ ಈಕ್ವಲೆಂಟ್ಸ್ ಅಂತ ಹೇಳ್ತೀವಿ. ಸೊ MPhil ಆಗಿರ್ಬೋದು ಅಥವಾ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ಡೆಸರ್ಟೇಷನ್ ಅಂದರೆ ಒಂದು ಥೀಸಿಸ್ನ ನೀವು ಏನು ಬರೀತೀರೋ, ಕೆಲವು ಚಾಪ್ಟರ್ಸ್ಗಳನ್ನೆಲ್ಲ ಮಾಡಿ ಚಾಪ್ಟರ್ ಫಾರ್ಮೇಷನ್ಸ್ ಎಲ್ಲ ಹಾಕಿ ಮಾಡ್ತೀರ, ಆ ಕಾನ್ಸೆಪ್ಟ್ಸ್ನಲ್ಲಿ ಇದು ಬರುತ್ತೆ. ಮತ್ತು ಪ್ರೆಸೆಂಟಿಂಗ್ ಎ ವರ್ಕ್ಶಾಪ್ ಆರ್ ಕಾನ್ಫರೆನ್ಸ್ ಪೇಪರ್, ಈ ಕಾನ್ಫರೆನ್ಸ್ ಪೇಪರ್ ಮತ್ತು ನೀವು ವರ್ಕ್ಶಾಪ್ನಲ್ಲಿ ಏನು ಮಾಡ್ತೀರಪ್ಪ ಅಂದರೆ, ಈ ಪೇಪರ್ ಪ್ರೆಸೆಂಟೇಷನ್ಸ್ ಯಾವುದೇ ಚಾಪ್ಟರೈಸೇಷನ್ಸ್ ಇರೋದಿಲ್ಲ. ಸೊ ಕೆಲವು ಶೀಟ್ಸ್ಗಳಲ್ಲಿ ಏನೊಂದು ವಿಷಯ ತಗೊಂಡಿರ್ತೀರೋ ಅದ್ರ ಬಗ್ಗೆ ನೀವು ಬ್ರೀಫಾಗಿ ಅನಾಲಿಸಿಸ್ನ ಮಾಡ್ತಾ ಹೋಗ್ತಾ ಇರ್ತೀರ. ಹಾಗಾಗಿ ಇಲ್ಲಿ ನಮಗೆ ಥೀಸಿಸ್ನ ಸಿಮಿಲಾರಿಟೀಸ್ ನಾವು ಎಲ್ಲಿ ನೋಡ್ತೀವಪ್ಪ ಅಂದರೆ ರಿಸರ್ಚ್ ಡೆಸರ್ಟೇಷನಲ್ಲಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಸೊ ನೆಕ್ಸ್ಟ್ ಒನ್, ದ ಇಶ್ಯೂ ಆಫ್ ರಿಸರ್ಚ್ ಎಥಿಕ್ಸ್ ಮೇ ಬಿ ಕನ್ಸಿಡರ್ ಪ್ರಿಟೆಂಡ್ at which stage of research? So first one, at the stage of data collection and interpretation. At the stage of data collection and interpretation is most important. Ethical issues ನಾವಿಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಏನಕ್ಕೆ ಫಾಲೋ ಮಾಡಬೇಕಪ್ಪ ಅಂದರೆ, ಸೊ ರಿಸರ್ಚರು ಸ್ಯಾಂಪಲ್ ಸೈಜ್ನ ಫಾರ್ಮೇಷನ್ ಮಾಡಿದ್ದಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು 100 ಸ್ಯಾಂಪಲ್ ಸೈಜ್ನ ತೊಗೊಂಡಿದ್ದೀನಿ ಅಂದರೆ ನನ್ನ ಕರ್ತವ್ಯ ಏನಪ್ಪ ಅಂದರೆ 100 ಜನನ ಮೀಟ್ ಮಾಡಿ 100 ಜನದಿಂದ ಒಪಿನಿಯನ್ನ ತೊಗೊಬರ್ಬೇಕಾಗುತ್ತೆ. ಸಮ್ಟೈಮ್ಸ್ ಏನು ಮಾಡ್ತಾರೆ ರಿಸರ್ಚರ್ಸ್ಗಳು ಇದನ್ನು ಫಾಲೋ ಮಾಡೋದಿಲ್ಲ. ಸೊ ಏನು ಮಾಡ್ತಾರೆ ಅಂದರೆ, ಅವ್ರು ಕೊಡ್ತಕ್ಕಂಥ 100 ಸ್ಯಾಂಪಲ್ ಅಂದರೆ ಒಂದು 10 ಮೆಂಬರ್ಸ್ನಿಂದ ತೊಗೊಬಂದು ಅದನ್ನು 100 ಅಂತ ಕನ್ಸಿಡರ್ ಮಾಡೋದು, ಅಥವಾ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ಸ್ ನಾವು ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದು. ಅವರೇ ಒಂದು ಇನ್ಫಾರ್ಮೇಷನ್ಸ್ ಕೊಟ್ಟಿರ್ತಾರೆ, ನಾವೇ ಅದನ್ನು ಇನ್ನೊಂದು ಇನ್ಫಾರ್ಮೇಷನ್ಸ್ ಆಗಿ ಪ್ರೆಸೆಂಟ್ ಮಾಡೋದಾಗಿರ್ತದೆ. ಸೊ ಇಲ್ಲಿ ನಾವು ಎಥಿಕ್ಸ್ನ ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಅಟ್ ದ ಸ್ಟೇಜ್ ಆಫ್ ರಿಪೋರ್ಟ್ ಆ್ಯಂಡ್ ಫೈಂಡಿಂಗ್ಸ್. ಅಟ್ ದ ಸ್ಟೇಜ್ ಆಫ್ ರಿಪೋರ್ಟ್ ಆ್ಯಂಡ್ ರೈಟಿಂಗ್ನಲ್ಲಿ ನೀವು ಎಥಿಕ್ಸ್ನ ಫಾಲೋ ಮಾಡೋದು ಇಂಪಾರ್ಟೆಂಟೇ. ಆದರೂ ಇಲ್ಲಿ ಎಲ್ಲದಕ್ಕೂ ಕಂಪೇರ್ ಮಾಡಿದಾಗ ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಅಪ್ಪ ಅಂತಂದರೆ, ಅಟ್ ದ ಸ್ಟೇಜ್ ಆಫ್ ಡೇಟಾ ಕಲೆಕ್ಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಯಾವುದಪ್ಪ ಅಂತಂದರೆ ಅಟ್ ದ ಸ್ಟೇಜ್ ಆಫ್ ಡೇಟಾ ಕಲೆಕ್ಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್. ನೆಕ್ಸ್ಟ್ ಕ್ವೆಶನ್ ಇಸ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ರಿಪೋರ್ಟ್ ಫಾರ್ಮೇಟ್ ಇಸ್ ಫಾರ್ಮಲಿ ಪ್ರಿಸ್ಕ್ರೈಬ್ಡ್? So doctoral level thesis, conference of researchers, workshops and seminars, synopsis. So ನೋಡಿ, ಸೊ ಇಲ್ಲಿ ಕೇಳ್ತಕ್ಕಂಥ ಕ್ವಶನ್ ಏನು, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ರಿಪೋರ್ಟ್ ಫಾರ್ಮೇಟ್ ಈಸ್ ಫಾರ್ಮಲಿ ಯೂಸ್ಡ್? ಅಂದರೆ ನೀವು ರಿಸರ್ಚ್ನ ರಿಪೋರ್ಟ್ನ ಸಬ್ಮಿಟ್ ಮಾಡ್ತಿರಲ್ಲ, ಯಾವ ಫಾರ್ಮೇಟ್ನ ಅವರು ಪ್ರಿಫರ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಡಾಕ್ಟರಲ್ ಲೆವೆಲ್ ಥೀಸಿಸ್ ಬರ್ತಕ್ಕಂಥ ಫಾರ್ಮೇಟ್ನ ಪ್ರಿಸ್ಕ್ರೈಬ್ ಮಾಡ್ತಾರಾ, ಅಥವಾ ಕಾನ್ಫರೆನ್ಸ್ ಆ್ಯಂಡ್ ರಿಸರ್ಚರ್ಸ್ ಮಾಡತಕ್ಕಂಥ ಆ ಪೇಪರ್ ಬರ್ತದಾ ಫಾರ್ಮೇಟ್ ಬರುತ್ತಾ, ವರ್ಕ್ಶಾಪ್ಸ್ ಆ್ಯಂಡ್ ಸೆಮಿನಾರ್ನಲ್ಲಿ ಮಾಡ್ತಕ್ಕಂಥ ಫಾರ್ಮೇಟ್ ಬರುತ್ತಾ, ಸಿನಾಪ್ಸಿಸ್ ಫಾರ್ಮೇಟ್ ಬರುತ್ತಾ ಅಂತ ಕೇಳ್ತಕ್ಕಂಥ ಕ್ವಶನ್ಸು. ಸೊ ಇಲ್ಲಿ ಫಾರ್ಮೇಟ್ ಥೀಸಿಸ್ ಸಬ್ಮಿಷನ್ಗೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಡಾಕ್ಟರಲ್ ಲೆವೆಲ್ ಥೀಸಿಸ್. ಏನಕ್ಕೆ ಅಂತಂದರೆ ನಿಮಗೆ ಅದು ತುಂಬ ಒಂದು ಉನ್ನತ ಗುಣಮಟ್ಟದಂತಹ ಒಂದು ಭಾಳಷ್ಟು ವಿಷಯಗಳನ್ನ ಅಳವಡಿಸಿ ಕೆಲವೊಂದು ಚಾಪ್ಟರೈಸೇಷನ್ಸ್ಗಳಾಗಿ ಕೆಲವೊಂದು ಚಾರ್ಟ್ಸು, ಡಯಾಗ್ರಾಮ್ಸು, ಲಾಟ್ ಆಫ್ ಥಿಯರೀಸು, ಪ್ರಿನ್ಸಿಪಾಲ್ಸು, ಎಕ್ಸ್ಪ್ಲನೇಷನ್ಸ್ ಇರ್ತದೆ. ಸೊ ಕಾನ್ಫರೆನ್ಸ್ ರಿಸರ್ಚರ್ ಪೇಪರ್ಗಳಲ್ಲಿ ಏನಾಗಿರ್ತದಪ್ಪ ಅಂದರೆ ಲಿಮಿಟೆಡ್ ಏರಿಯಾಗಳನ್ನ ಇನ್ಕ್ಲೂಡ್ ಆಗಿರುತ್ತೆ. ವರ್ಕ್ಶಾಪ್ ಮತ್ತು ಸೆಮಿನಾರ್ನಲ್ಲೂ ಕೂಡ ಲಿಮಿಟೆಡ್ ಏರಿಯಾಸ್ಗಳಿರುತ್ತೆ. ಸಿನಾಪ್ಸಿಸ್ ಎಲ್ಲಿ ಬರ್ತದಪ್ಪ ಅಂದರೆ ನೀವು PhD ಅಥವಾ MPhil ಅಥವಾ ಏನಾದ್ರು ಮಾಡ್ತಾ ಇದ್ದಾಗ ಈ ಡಾಕ್ಟರಲ್ ಥೀಸಿಸ್ಗಳಲ್ಲಿ ಅದನ್ನು ಒಂದು ಸಿಂಪ್ಲಿಫಿಕೇಷನ್ಸ್ನ ಮಾಡಿ ಕೆಲವು ಲಿಮಿಟೆಡ್ ಏರಿಯಾಗಳನ್ನ ನಾವೇನು ಮಾಡ್ತೀವಪ್ಪ ಅಂದರೆ ಪ್ರೆಸೆಂಟ್ ಮಾಡ್ತೀವಿ. ಯಾವ ರೀತಿಯಲ್ಲಿ ನಮ್ಮ ರಿಸರ್ಚ್ ಇರ್ತದೆ, ಯಾವ ರೀತಿಯಲ್ಲಿ ನಮ್ಮ ರಿಸರ್ಚ್ ಆಗಿದೆ ಅನ್ನೋದ್ರ ಬಗ್ಗೆ ಕೊಡ್ತಕ್ಕಂಥ ಇನ್ಫಾರ್ಮೇಷನ್ ನಾವು ಸಿನಾಪ್ಸಿಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರೈಟ್ ಆದಂಥ ಆನ್ಸರ್ ಯಾವುದಪ್ಪ ಅಂದರೆ ಡಾಕ್ಟರಲ್ ಲೆವೆಲ್ ಥೀಸಿಸ್ ಇಸ್ ದ ಕರೆಕ್ಟ್ ಫಾರ್ಮೆಟ್ ಆಫ್ ರಿಪೋರ್ಟಿಂಗ್ ಫಾರ್ಮೆಟ್ ಅಂತ ನಾವು ಹೇಳ್ತೀವಿ. ದ ರೈಟ್ ಆನ್ಸರ್ ಇಸ್ ಫಸ್ಟ್ ಒನ್. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಒನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ರಿಸರ್ಚ್ types of focus. So first one is fundamentals research, applied research, action research, experimental research. ಸೊ ನೋಡ್ಕೊಳ್ಳಿ, ಸೊ ಇಲ್ಲಿ ಎಂಬಲರೇಟಿಂಗ್ ಆಫ್ ಪ್ರಿವಿಲೇಜಿಂಗ್ ದ ಸಿಚುವೇಶನ್ ಅಂದರೆ ಪ್ರಸ್ತುತ ಸಂದರ್ಭವನ್ನು ಹೇಗೆ ಸುಧಾರಿಸೋದು ಅಂತ. ಅಂದರೆ ಪ್ರೆಸೆಂಟ್ ಸಿಚುವೇಶನ್ ನೀವು ಯಾವ ರೀತಿಯಲ್ಲಿ
ಹ್ಯಾಂಡಲ್ ಮಾಡೋದು ಅಂತ ಕರೆಂಟ್ ಸಿಚುವೇಶನ್ನ. ಸೊ ಇದು ಏನು ನೋಡುತ್ತಪ್ಪ ಅಂದರೆ ನಾವು ನೋಡ್ತಾ ಹೋಗ್ಬೋದು. ಸೊ ಫಂಡಮೆಂಟಲ್ ರಿಸರ್ಚ್, ಅಪ್ಲೈಡ್ ರಿಸರ್ಚ್, ಆ್ಯಕ್ಷನ್ ರಿಸರ್ಚ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಸೊ ಇದಕ್ಕೆ ಫಂಡಮೆಂಟಲ್ ರಿಸರ್ಚ್ ಅಂದರೆ ನಾನು ಬೇಸಿಕ್ ರಿಸರ್ಚ್ ಅಂತ ಹೇಳಿದ್ದೀನಿ. ಈ ಸಿಚುವೇಶನ್ಸ್ಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಅಪ್ಲೈಡ್ ರಿಸರ್ಚ್ನ ನಾವು ಎಲ್ಲಿ ಮಾಡ್ತೀವಿ ಅಂದರೆ ಬರೋದಿಲ್ಲ. ಆ್ಯಕ್ಷನ್ ರಿಸರ್ಚ್ ನಾನು ಆಲ್ರೆಡಿ ಪ್ರಿವಿಯಸ್ ಕ್ಲಾಸಸ್ನಲ್ಲೂ ಕೂಡ ಹೇಳಿದೆ. ಆ್ಯಕ್ಷನ್ ರಿಸರ್ಚ್ ಅಂದರೆ ಏನಪ್ಪ ಅಂತಂದರೆ ಒಬ್ಬ ರಿಸರ್ಚರು ಒಂದು ವರ್ಡ್ ಹೇಳೋ ಹಾಗೆ ಅಟ್ ಎ ಟೈಮ್ನಲ್ಲಿ ಆ ಸಂದರ್ಭಕ್ಕೆ ತಕ್ಕನಾಗಿ ಅವನೇನನ್ನು ಸೊಲ್ಯೂಷನ್ಸ್ನ ಕೊಡ್ತಾನೆ, ಅದನ್ನು ನಾವು ಆ್ಯಕ್ಷನ್ ರಿಸರ್ಚ್ ಅಂತೀವಿ. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಇಸ್ ಎ ಕಂಟ್ರೋಲ್ ಆ್ಯಂಡ್ ಇಸ್ ಎ ಅಬ್ಸರ್ವೇಷನ್ ಇನ್ ದ ಲ್ಯಾಬ್ರೋಟರಿ ಸಿಸ್ಟಮ್. ಇಲ್ಲ ಇಲ್ಲಿ ಅಮಲರೇಟಿಂಗ್ ದ ಪ್ರಿವಿಲೇಜಿಂಗ್ ದ ಸಿಚುವೇಶನ್ಸ್ ಅಂದರೆ ಚಾಲ್ತಿಯಲ್ಲಿರುವ ಸಂದರ್ಭದಲ್ಲಿ ಸುಧಾರಿಸುವುದು ಹೇಗಪ್ಪ ಅಂದರೆ, ಸೊ ಇದಕ್ಕೆ ಆ್ಯಕ್ಷನ್ ರಿಸರ್ಚ್ ಇಸ್ ದ ರೈಟ್ ಆನ್ಸರ್ ಆಗಿದೆ. ಇಟ್ ಇಸ್ ಸೊ ಪಾಸಿಬಲ್. ಓಕೆ, in which of the following arrangements or wider spectrum of an idea and issues may be made possible? Research articles, workshop mode, conference, Symposia. ಸೊ ಇಲ್ಲಿ ನೋಡ್ಕೊಳ್ಳಿ, ರಿಸರ್ಚ್ ಆರ್ಟಿಕಲ್ಸ್, ಇಲ್ಲಿ ಕ್ವಶನ್ ಏನು ನಿಮ್ಗೆ ಅರ್ಥ ಮಾಡ್ಕೋಬೇಕಂದ್ರೆ, ಸೊ ಅರೇಂಜ್ಮೆಂಟ್ ಆಫ್ ವೈಲ್ಡರ್ ಸ್ಪೆಕ್ಟ್ರಮ್ ಅಂದರೆ ಒಂದು ಅರೇಂಜ್ ಮಾಡಿದ್ದೀವಂತೆ, ಅಲ್ಲಿ ವೈಲ್ಡರ್ ಸ್ಪೆಕ್ಟ್ರಮ್ ಆಫ್ ಅಂದರೆ ತುಂಬ ಜನಗಳು ಬಂದಿದ್ದಾರೆ, ಅಲ್ಲಿ ಐಡಿಯಾನ ಮತ್ತು ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಏನಂತ ಕರಿತೀವಿ ಅಂತ, ರಿಸರ್ಚ್ ಆರ್ಟಿಕಲ್ ಅಂತ ಕರಿತೀವ, ವರ್ಕ್ಶಾಪ್ ಮೋಡ್ ಅಂತೀವ, ಕಾನ್ಫರೆನ್ಸ್ ಅಂತೀವ, ಸಿಂಪೋಸಿಸ್ ಅಂತೀವ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ರಿಸರ್ಚ್ ಆರ್ಟಿಕಲ್ನ ನೀವು ಯಾವುದೇ ವ್ಯಕ್ತಿಗಳು ಪ್ರೆಸೆನ್ಸ್ ಆಗಿ ಒಂದು ಪ್ಲೇಸ್ನಲ್ಲಿ ನಾವು ಅದನ್ನು ಮಾಡೋದಕ್ಕೆ ಹೋಗೋದಿಲ್ಲ. ರಿಸರ್ಚ್ ಆರ್ಟಿಕಲ್ಸ್ ನೀವು ಬರೀತೀರಾ, ಅದನ್ನು ನೀವು ರಿಟರ್ನ್ ಫಾರ್ಮೆಟಲ್ಲಿರುತ್ತೆ, ಅದು ಬುಕ್ಸ್ನ ಪಬ್ಲಿಷ್ ಆಗುತ್ತೆ. ವರ್ಕ್ಶಾಪ್ ಅಂತ ಅಂದರೆ ಇಲ್ಲಿ ಜನಗಳು ಡಿಸ್ಕಸ್ ಮಾಡ್ತಾರೆ. ಬಟ್ ಇಲ್ಲೇನಾಗಿರುತ್ತಪ್ಪ ಅಂದರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಏರಿಯಾನ ಒಬ್ಬ ಪ್ರೆಸೆಂಟ್ 1 or 2 ಪೀಪಲ್ ಅದನ್ನ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ರಿಮೈನಿಂಗ್ ಪೀಪಲ್ಸ್ ಎಲ್ಲರೂ ಕೂಡ ಏನು ಮಾಡಿರ್ತಾರೆ, ಆಡಿಯನ್ಸ್ ಆಗಿರ್ತಾರೆ. ಈ ಕಾನ್ಫರೆನ್ಸ್ ಮೋಡ್ ಅಂದರೆ ಏನಪ್ಪ ಅಂತಂದರೆ ಇದು ವೈಲ್ಡರ್ ಸ್ಪೆಕ್ಟ್ರಮ್ ಅಂದರೆ ಇದಕ್ಕೆ ನ್ಯಾಷನಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇದನ್ನು ಕಂಡಕ್ಟ್ ಮಾಡ್ತೀವಿ. ಜೊತೆಗೆ ಇಲ್ಲಿ ನಂಬರ್ ಆಫ್ ಪೀಪಲ್ಸ್ ಏನಾಗಿರ್ತಾರೆ, ಜಾಸ್ತಿ ಇರ್ತಾರೆ. ಈ ನಂಬರ್ ಆಫ್ ಪೀಪಲ್ ಕಮ್ಸ್ ಅಂಡರ್ ಡಿಫ್ರೆಂಟ್ ಪ್ಲೇಸಸ್. ಸೊ ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ, ಎಲ್ಲರೂ ಕೂಡ ಪ್ರೆಸೆಂಟೇಷನ್ಸ್ ಮಾಡ್ತಾರೆ, ಡಿಸ್ಕಷನ್ಸ್ ಆಗ್ತದೆ. ಸೊ ಹಾಗಾಗಿ ಇದು ತುಂಬ ವೈಲ್ಡರ್ ಏರಿಯಾನ ಎಕ್ಸ್ಪ್ಲೇನ್ ಮಾಡಿದೆ. ಸಿಂಪೋಸಿಯಾ ಅಂದರೆ ಏನು ಹೇಳ್ತೇವಪ್ಪ ಅಂದರೆ, ಸೊ ಇಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವಿಷಯನ ತಗೊಂಡು ಒಂದು ಮೀಟಿಂಗ್ ಮಾಡೋದು ಅಥವಾ ಒಂದು ಡಿಸ್ಕಷನ್ ಮಾಡೋ ಒಂದು ನಾವೇನು ಹೇಳ್ತೀವಿ ಸಿಂಪೋಸಿಯಾ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ಇದ್ರ ವೈಲ್ಡರ್ ಸ್ಪೆಕ್ಟ್ರಮ್ ಆಫ್ ಅನ್ ಐಡಿಯಾ, ಇಶ್ಯೂ ಆ್ಯಂಡ್ ಡಿಸ್ಕಸ್ ಎಲ್ಲಾಗ್ತದಪ್ಪ ಅಂತಂದರೆ ಕಾನ್ಫರೆನ್ಸಸ್ಸಲ್ಲಿ ಆಗುತ್ತೆ. Conference is the right answer. Next one. Prime Minister Research Fellowship is for student pursuing PhD program in. So ನೋಡ್ಕೊಳ್ಳಿ, first one, state and central universities, IISc, IIT, NIT, IISER and IIT. Next option is IIS, IIT, NIT, IISER, IIT, State and Central Universities. Option 4, IIT and IIS. ಸೊ ನೋಡ್ಕೊಳ್ಳಿ, ಸೊ ಪ್ರೈಮ್ ಮಿನಿಸ್ಟರ್ ರಿಸರ್ಚ್ ಫೆಲೋಶಿಪ್ ಅಂದರೆ ಯಾರು PhD ಮಾಡ್ತಾ ಇದ್ದಾರೋ ಸ್ಟೂಡೆಂಟ್ಸ್ಗಳು ಅವರಿಗೆ ಪ್ರಧಾನಮಂತ್ರಿ ಸ್ಕಾಲರ್ಶಿಪ್ನ ವಿದ್ಯಾರ್ಥಿ ವೇತನವನ್ನು ನೀಡ್ತಾರಂತೆ. ಆ ವಿದ್ಯಾರ್ಥಿ ವೇತನನ್ನು ಯಾರಿಗೆ, ಯಾವ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ನೀಡ್ತಾರೆ ಅಂತ ಕ್ವಶನ್ಸು. ಸೊ ನೋಡಿ, ಸ್ಟೇಟ್ ಮತ್ತು ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ಏನು ನೀವು PhD ಮಾಡ್ತೀರೋ, ಸೊ ಇವರಿಗೆ ಅವರ ವಿಶ್ವವಿದ್ಯಾಲಯ ಅಥವಾ ಸ್ಟೇಟ್ ಗೌರ್ನಮೆಂಟು ಏನಾದರೂ ಅವರು JRF ಏನಾದರೂ ಕ್ಲಿಯರ್ ಮಾಡಿದರೆ, ಸೊ UGC ಅಥವಾ ಕೆಲವೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ಅವ್ರಿಗೆ ಸ್ಕಾಲರ್ಶಿಪ್ನ ಕೊಡುವಂಥ ಪಾಸಿಬಿಲಿಟೀಸ್ ಇದೆ. ಬಟ್ ಇದು ಸರಿಯಾದ ಉತ್ತರ ಇದಕ್ಕಲ್ಲ. ಸೆಂಟ್ರಲ್ ಯೂನಿವರ್ಸಿಟೀಸ್ ಮತ್ತು IIS, IIT ಆ್ಯಂಡ್ NIT, ಸೊ ಇವೆಲ್ಲವೂ ಕೂಡ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಸ್ಕಾಲರ್ಶಿಪ್ಸ್ಗಳನ್ನ ಪ್ರೊವೈಡ್ ಇದೆ. ಬಟ್ ಆದರೆ ಪ್ರೈಮ್ ಮಿನಿಸ್ಟರ್ ಸ್ಕಾಲರ್ಶಿಪ್ ಇವರಿಗೆ ಸಿಗೋದಿಲ್ಲ. ಸೊ ಇಲ್ಲಿ ಯಾರಿಗೆ ಪ್ರೊವೈಡ್ ಆಗ್ತದೆ ಅಂದರೆ ನೆಕ್ಸ್ಟ್ ಆಪ್ಷನ್ ನೋಡೋದ IIS, IIT, NIT ಮತ್ತು IISER ಆ್ಯಂಡ್ IIIT, ದ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಯೂನಿವರ್ಸಿಟೀಸು. ಸೊ ಇವರಲ್ಲೂ ಕೂಡ ನಾವು ಸ್ಕಾಲರ್ಶಿಪ್ಸ್ನ ಪ್ರೊವೈಡ್ ಮಾಡೋದಿಲ್ಲ. ಇವರಿಗೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ ಆಯಾ ಇನ್ಸ್ಟಿಟ್ಯೂಷನ್ಸ್ಗಳಲ್ಲೇ ಸ್ಕಾಲರ್ಶಿಪ್ಸ್ನ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ರಿಸರ್ಚ್ ಸ್ಕಾಲರ್ಶಿಪ್ ಪ್ರೊವೈಡ್ ಆಗೋದು ಯಾರಿಗಪ್ಪ ಅಂತಂದರೆ IIT ಮತ್ತು IIS. IIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ IIS ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಸೊ ಈ ಎರಡೂ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಯಾರು PhD ಮಾಡ್ತಾ ಇರ್ತಾರೋ ಆ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರೈಮ್ ಮಿನಿಸ್ಟರ್ ಸ್ಕಾಲರ್ಶಿಪ್ಪು ಪ್ರಾವಿಷನ್ ಇದೆ. ಸೊ ರೈಟ್ ಆನ್ಸರ್ ಈಸ್ 4th one.
ಮ್ಯಾಚ್ ದ ಟು ಆ್ಯಂಡ್ ಗಿವನ್ ಯುವರ್ ಆನ್ಸರ್ಸ್ ಬೈ ಸೆಲೆಕ್ಟಿಂಗ್ ದ ಅಪ್ರಾಪ್ರಿಯೇಟ್ ಕೋಡ್. ಓಕೆ, ಸೊ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಒಂದು ರಿಸರ್ಚ್ ಟೈಪ್ ಇದೆ, ಇನ್ನೊಂದು ಕ್ಯಾರೆಕ್ಟರ್ಸ್ ಇದೆ. ಅದಕ್ಕೆ ಕರೆಕ್ಟಾದಂಥ ಉತ್ತರಗಳನ್ನ ನೀವು ಐಡೆಂಟಿಫಿಕೇಷನ್ಸ್ ಮಾಡ್ತಾ ಹೋಗಬೇಕು ಅಂತ ಹೇಳ್ತಾರೆ. ನೋಡಿ ಫಸ್ಟ್ ರಿಸರ್ಚ್ ಟೈಪ್ನ ನೋಡೋದ, ಫಂಡಮೆಂಟಲ್ ರಿಸರ್ಚ್, ಅಪ್ಲೈಡ್ ರಿಸರ್ಚ್, ಆ್ಯಕ್ಷನ್ ರಿಸರ್ಚ್, ಇವ್ಯಾಲ್ಯುಯೇಟಿಂಗ್ ರಿಸರ್ಚ್. ಓಕೆನಾ? ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಮ್ಯಾಚ್ ದ ಫಾಲೋಯಿಂಗ್ ಬಂದಾಗ ನಿಮಗೆ ತುಂಬ ಈಸಿ ಟ್ರಿಕ್ಸ್ ಏನಪ್ಪ ಅಂದರೆ, ಸೊ ನೀವಿಲ್ಲಿ ಅಟ್ಲೀಸ್ಟ್ ಎರಡಕ್ಕೆ ನಿಮಗೆ ಆನ್ಸರ್ಸ್ ಗೊತ್ತಿದ್ದರೆ ನಿಮಗೆ 99% ನಿಮ್ಮದು ಆನ್ಸರ್ ಕರೆಕ್ಟ್ ಆಗುತ್ತೆ. ಏನಕ್ಕೆ ನಿಮಗೆ ಕೋಡ್ ವರ್ಡ್ಗಳಲ್ಲಿ ನೀವು ಎರಡನ್ನ ಕಂಡಿಡಿದ್ರೆ ನಿಮಗೆ ಇನ್ನೊಂದೆರಡು ನಿಮಗೆ ಅದರಲ್ಲೇ ಸಿಗುತ್ತೆ. ಹಾಗಾಗಿ ಅದು ವೆರಿ ಈಸಿ ಆಗುತ್ತೆ. ಅಟ್ಲೀಸ್ಟ್ ನಿಮಗೆ ಎರಡಾದರೂ ನಿಮ್ಗೆ ಗೊತ್ತಿರಬೇಕು. ಓಕೆ, ಫಂಡಮೆಂಟಲ್ ರಿಸರ್ಚ್, ಸೊ ಅಪ್ಲೈಡ್ ರಿಸರ್ಚ್, ಆ್ಯಕ್ಷನ್ ರಿಸರ್ಚ್ ಆ್ಯಂಡ್ ಇವ್ಯಾಲ್ಯುಯೇಟಿಂಗ್ ದ ರಿಸರ್ಚ್ ಕೊಟ್ಟಿದ್ದಾರೆ. ಇದರ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ನಾನು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ಇಲ್ಲಿ ಸೆಟ್ ಸೆಕೆಂಡ್ನಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ ಫಸ್ಟ್ ಒನ್ ನೋಡ್ತಾ ಹೋಗೋದಾ, ನಾನು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡೋದು ನಿಮಗೆ ಯಾವುದಕ್ಕೆ ಯಾವ್ದು ಆನ್ಸರ್ಸ್ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಫಸ್ಟ್ ಒನ್ ಇದೆ, ಫೈಂಡ್ ಔಟ್ ದ ಎಕ್ಸ್ಟೆಂಟ್ ಆಫ್ ಎ ಪ್ರಿಸೀವಿಂಗ್ ದ ಇಂಪ್ಯಾಕ್ಟ್ ಆಫ್ ಎ ಇಂಟರ್ವಿಷನ್ ಅಂತ ಹೇಳ್ತಿದ್ವಿ. ಸೊ ಇಲ್ಲಿ ಇಂಟರ್ವಿಷನ್ ಅಂದರೆ ಏನಾಗುತ್ತಪ್ಪ ಅಂದರೆ ಇಟ್ಸ್ ಇಂಪಾರ್ಟೆಂಟಾಗಿ ಹೇಳ್ತೀವಿ. ಸೊ ಫೈಂಡಿಂಗ್ ಆಫ್ ಎಕ್ಸ್ಟೆಂಟ್ ಆಫ್ ಎ ಪ್ರಿಸೀವಿಂಗ್ ಅಂದರೆ ಫೈಂಡಿಂಗ್ ದ ಔಟ್ ಆಫ್ ಕಾಂಟೆಕ್ಸ್ಟ್ ಆಫ್ ಪ್ರಿಸೀವಿಂಗ್ ಇಂಪ್ಯಾಕ್ಟ್ ಆಫ್ ಎನ್ ಇಂಟರ್ವೇಷನ್ ಅಂತಂದರೆ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಇಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ರಿಸರ್ಚರು ಫೈಂಡ್ ಮಾಡ್ತಾ ಇದ್ದಾರೆ. ಅಂದರೆ ಆಲ್ರೆಡಿ ಅದು ಅನಾಲಿಸಿಸ್ ಆಗಿದೆ. ಅನಾಲಿಸಿಸ್ ಆದಮೇಲೆ ಅವ್ರು ರಿಸರ್ಚ್ನಲ್ಲಿ ಬರ್ತಕ್ಕಂಥ ಒಪಿನಿಯನ್ ಕೊಡೋದು. ಅಂದರೆ ನೀವು ಎಕ್ಸಾಮ್ಸ್ ಬರೆದಾದ್ಮೇಲೆ ನಾವು ರಿಸಲ್ಟ್ಸ್ ಹೇಳ್ತೀವಿ. ಅಂದರೆ ರಿಸಲ್ಟ್ ಹೇಳೋದಕ್ಕಿಂತ ಮುಂಚೆ ಏನಾಗುತ್ತೆ ಅಂದರೆ ವ್ಯಾಲ್ಯೂಯೇಷನ್ ಆಗುತ್ತೆ. ಅಂದರೆ ಈ ದಿನ ನಾನು ಹೇಳ್ತೀನಿ ಇವ್ಯಾಲ್ಯುಯೇಟಿಂಗ್ ಸ್ಟಡಿಗೆ ಬರ್ತದೆ ಇದು. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಒನ್ ಇದೆ ಡೆವಲಪಿಂಗ್ ಎನ್ ಎಫೆಕ್ಟಿವ್ ಎಕ್ಸ್ಪ್ಲನೇಷನ್ ಥ್ರೂ ಥಿಯರಿ ಬಿಲ್ಡಿಂಗ್. ಸೊ ಇಲ್ಲಿ ಒಂದು ಎಫೆಕ್ಟಿವ್ ಎಕ್ಸ್ಪ್ಲನೇಷನ್ ಥ್ರೂ ಥಿಯರಿ ಬಿಲ್ಡ್ ಮಾಡ್ತಾ ಇದೆ. ಡೆವಲಪಿಂಗ್ ಎ ಥಿಯರಿ ಅಂತ ಹೇಳ್ತಾ ಇದೆ. ಸೊ ಡೆವಲಪಿಂಗ್ ಎ ಥಿಯರಿ ಅಂತಂದಾಗ ಏನು ಹೇಳ್ತೀವಪ್ಪ ಅಂದರೆ ನಾನು ಹೇಳಿದೆ ಐನ್ಸ್ಟೈನ್ ಗ್ರಾವಿಟೇಷನಲ್ ಫೋರ್ಸ್ನ ಫೈಂಡ್ ಔಟ್ ಮಾಡಿದ್ದಾರೆ. ಯಾರು? ಆಲ್ಬರ್ಟ್ ಐನ್ಸ್ಟೈನು ಗ್ರಾವಿಟೇಷನಲ್ ಫೋರ್ಸು ಅದು ಫೈಂಡ್ ಔಟ್ ಮಾಡೋರು ಅವರು. ಸೊ ಒಂದು ಆ್ಯಪಲ್ನ ಮೇಲೆ ಥ್ರೋ ಮಾಡ್ತಾರೆ, ಅದು ಕೆಳಗೆ ಬೀಳುತ್ತೆ. ಬಿಕಾಸ್ ಆಫ್ ದ ರೀಸನ್ ಇಸ್ ಸೊ ಇಟ್ ಇಸ್ ಎ ಗ್ರಾವಿಟೇಷನಲ್ ಫೋರ್ಸ್ ಇದೆ, ಸೊ ಹಾಗಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಬೇಸಿಕ್ ರಿಸರ್ಚ್ ಅಂತೀವಿ. ಸೊ ಬೇಸಿಕ್ ರಿಸರ್ಚ್ ಅಂದರೆ ನಥಿಂಗ್ ಬಟ್ ವಿ ಕಾಲ್ಡ್ ಆಸ್ ಎ ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ಇಂಪ್ರೂವಿಂಗ್ ಆ್ಯನ್ ಎಕ್ಸಿಸ್ಟಿಂಗ್ ಸಿಚುವೇಶನ್ ಥ್ರೂ ಯೂಸ್ ಆಫ್ ಇಂಟರ್ವೇಲಿಯೇಷನ್. ಸೊ ಎಗೇನ್ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಇಂಪ್ರೂವಿಂಗ್ ಎಕ್ಸಿಸ್ಟಿಂಗ್ ಸಿಚುವೇಶನ್ಸ್ ಥ್ರೂ ಎ ಯೂಸ್ ಆಫ್ ಇಂಟರ್ವೇಲಿಯೇಷನ್. ಅಂದರೆ ಸೊ ಇಲ್ಲಿ ನಾನು ಆಲ್ರೆಡಿ ಪ್ರೀವಿಯಸ್ನಲ್ಲಿ ನಿಮ್ಮ ಮಲ್ಟಿಪಲ್ ಚಾಯ್ಸ್ ಇನ್ನೊಂದರಲ್ಲಿ ನಾವು ನೋಡಿದ್ವು, ಕಠಿಣವಾದಂಥ ಸಂದರ್ಭಗಳನ್ನ ನಾವು ತಗೊಂಡು ಆ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ನಾವು ಸೊಲ್ಯೂಷನ್ಸ್ನ ಕೊಡೋದು. ಇದಕ್ಕೆ ಏನಂತ ಹೇಳಿದ್ವಿ ನಾವು ಆ್ಯಕ್ಷನ್ ರಿಸರ್ಚ್ ಅಂತ ಹೇಳಿದ್ವಿ. ಓಕೆ, ನೆಕ್ಸ್ಟ್ ಒನ್ ಎಕ್ಸ್ಪ್ಲೋರಿಂಗ್ ದ ಪಾಸಿಬಿಲಿಟೀಸ್ ಆಫ್ ಎ ಥಿಯರಿ ಫಾರ್ ಯೂಸಿಂಗ್ ಇನ್ ವೇರಿಯಸ್ ಸಿಚುವೇಶನ್ಸ್. ಸೊ ಇಲ್ಲೇನಾಗುತ್ತೆ ಅಂದರೆ ನೀವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಎಕ್ಸ್ಪ್ಲೋರಿಂಗ್ ದ ಪಾಸಿಬಿಲಿಟೀಸ್ ಆಫ್ ಎ ಥಿಯರೀಸ್ ಟು ವೇರಿಯಸ್ ಸಿಚುವೇಶನ್ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಸಂದರ್ಭನ ತಗೊಂಡು ಆ ಸಂದರ್ಭಕ್ಕೆ ನಾವು ರಿಸರ್ಚರ್ಸ್ಗಳು ಏನಾದರೂ ಒಂದು ಎವಿಡೆನ್ಸ್ಗಳನ್ನ ಕೊಡ್ತಾ ಹೋಗೋದನ್ನು ನಾವು ನೋಡ್ತೀವಿ. ಇದೆಲ್ಲಿ ಬರುತ್ತಪ್ಪ ಅಂದರೆ ಅಪ್ಲೈಡ್ ರಿಸರ್ಚ್ನಲ್ಲಿ ಬರ್ತದೆ. ಓಕೆನಾ? ಎನ್ಹ್ಯಾನ್ಸಿಂಗ್ ದ ಟೆಕ್ನಾಲಜಿಕಲ್ ರಿಸೋರ್ಸಸ್, ಸಂಶೋಧನೆಯನ್ನು ನಾವು ಬಳಸಿಕೊಂಡು ರಿಸರ್ಚ್ನ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಇದು ನಮಗೆ ಎಲ್ಲ ರಿಸರ್ಚ್ನಲ್ಲೂ ಬೇಕಾಗ್ತದೆ. ಸೊ ಲಾಸ್ಟ್ ಆಪ್ಷನ್ಸು ಅದು ಯಾವುದೇ ಪರ್ಟಿಕ್ಯುಲರ್ ರಿಸರ್ಚ್ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಓಕೆ, ಸೊ ಈಗ ನಾನು 4 ಥಿಯರಿಗಳನ್ನ ಎಕ್ಸ್ಪ್ಲೇನ್ ಮಾಡೋದನ್ನ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಫಸ್ಟ್ ಒನ್. ಓಕೆ, ಐ ಥಿಂಕ್ ನಾನು ನಿಮಗೆ ಈ ಕ್ಲಾಸಸ್ನಲ್ಲಿ ನಿಮಗೆ ರಿಸರ್ಚ್ ಮೆಥಡಾಲಜಿಸ್ ಕ್ವೆಶನ್ಸ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನಮಗೆ ಮೇಜರ್ ಏನಪ್ಪ ಅಂದರೆ ನಾನು ಹೇಳೋದು ಎಲ್ಲರಿಗೂ ರಿಸರ್ಚ್ನ ಮೆಥಡಾಲಜಿನ ಸ್ಟಡಿ ಮಾಡಬೇಕಾದ್ರೆ ಅಥವಾ ಯಾವುದೇ ಟಾಪಿಕ್ನ ಸ್ಟಡಿ ಮಾಡಬೇಕಾದ್ರೆ ನೀವು ಮಾಡ್ತಕ್ಕಂಥ ಮೊದಲನೇ ಕೆಲಸ ಏನಪ್ಪ ಅಂದರೆ ಸೊ ಫಸ್ಟ್ ನೀವು ಅಬ್ಸರ್ವ್ ಮಾಡಿ. ಸೊ ಯಾವ ಕ್ವೆಶನ್ಗೆ ಯಾವುದು ರೈಟ್ ಆನ್ಸರ್ ಅಂತ ಗೊತ್ತಿದ್ದರೆ ನಿಮ್ಗೆ ಹಾಕಿ. ಸಪೋಸ್ ನಿಮಗೆ ರೈಟ್ ಆನ್ಸರ್ಸ್ ಗೊತ್ತಿಲ್ಲ ಅಂತಂದರೆ ಫಸ್ಟ್ ಯು ಹ್ಯಾವ್ ಟು ಬಿ ಎಲಿಮಿನೇಟೆಡ್. ನಾನು ಈಗ ಮಾಡ್ತಕ್ಕಂಥ ಕ್ಲಾಸ್ನಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕ್ವೆಶನ್ಸ್ಗಳು ನಿಮ್ಗೆ ಎಕ್ಸಾಮ್ನಲ್ಲಿ ಬರ್ತದೆ ಅನ್ನೋದು
ಪಾಸಿಬಿಲಿಟೀಸ್ ತುಂಬ ಕಡಿಮೆ ಇರ್ತದೆ. ಬಟ್ ಆದರೆ ನಿಮಗೆ ಈ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ಸು ಇದನ್ನು ಯಾವ ಬೇಸ್ ಮೇಲೆ ನಾವು ಇದಕ್ಕೆ ರೈಟ್ ಆನ್ಸರ್ ರಾಂಗ್ ಆನ್ಸರ್ ಅಂತ ನಾವು ಹೇಳಿದ್ದೀವಿ ಅನ್ನೋದು ನಿಮಗೆ ಗೊತ್ತಿದ್ದರೆ ಸೊ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನ ಅಟೆಂಡ್ ಮಾಡಬೇಕಾದ್ರೆ ನಿಮಗೆ ಭಾಳಷ್ಟು ಹೆಲ್ಪ್ ಆಗ್ತದೆ. ಇಲ್ಲ ಅಂದರೆ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಮಾಡೋದು ಭಾಳಷ್ಟು ಕಷ್ಟ. ಸೊ ಏನಕ್ಕೆ ನಮಗೆ ಇಲ್ಲಿ ಸೊ ನಿಮಗೆ ಎನಿಟಿನ ಮತ್ತು KCET ನೀವು ಎಷ್ಟೇ ಬಾರಿ ಬರೋದ್ರೂ ಕೂಡ ಕೆಲವರು ಪಾಸ್ ಆಗಲ್ಲ ಅಂದರೆ ನಾವು ಮಾಡ್ತಕ್ಕಂಥ ಮೊದಲನೇ ತಪ್ಪು ಏನಪ್ಪ ಅಂದರೆ ನಾವು ಕ್ವಶನ್ಸ್ ಓದ್ತೀವಿ, ಮಲ್ಟಿಪಲ್ ಚಾಯ್ಸ್ನಲ್ಲಿ ಇದಕ್ಕೆ 4th ಒನ್ ಸೆಕೆಂಡ್ ಒನ್ ಆನ್ಸರ್ ಅಂತೀವಿ, ಓಕೆ ರೈಟ್ ಅಂತ ನಾವು ಸುಮ್ಮನೆ ಆಗಿಬಿಡ್ತೀವಿ. ಬಟ್ ನಿಮಗೆ ಈ 4 ಆಪ್ಷನ್ಸ್ಗಳೇನಿದೆ ಆ 4 ಆಪ್ಷನ್ಸ್ಗಳಿಗೂ ನಿಮಗೆ ಮೀನಿಂಗು, ಅದರದ್ದು ಡೆಫಿನೇಷನ್ನು, ಅದು ಏನು ಹೇಳುತ್ತೆ, ಅದರ ಅರ್ಥ ಏನು ಅನ್ನೋದೆಲ್ಲ ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ತೀರ. ಮತ್ತು ನೀವು ಮಾಡ್ತಕ್ಕಂಥ ಭಾಳಷ್ಟು ಇನ್ನೊಂದು ತಪ್ಪೇನಪ್ಪ ಅಂದರೆ ಕ್ವಶನ್ಸ್ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಈ ಕ್ವಶನ್ಸ್ ಅರ್ಥ ಮಾಡ್ಕೋಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಫಸ್ಟು ನೀವು ಈ ಕೆಲವೊಂದು ಇಂಗ್ಲೀಷ್ ಮತ್ತು ಕನ್ನಡಕ್ಕೆ ಪದಗಳಿಗೆ ಅರ್ಥ ಗೊತ್ತಿರಬೇಕು, ಟ್ರಾನ್ಸ್ಲೇಟ್ ಮಾಡಬೇಕು. ನಿಮಗೆ ಆ ಕ್ವಶನ್ಸನ್ನ ಕೇಳಿದಾಗ ಇದೇನೋ ಕೇಳಿಲ್ದೇ ಇರೋ ಪದಗಳು ಕೇಳಿಬಿಟ್ಟಿದ್ದಾರಲ್ಲ, ಗೊತ್ತಿಲ್ವಲ್ಲ ಅಂತ ಏನು ಮಾಡಿಬಿಡ್ತೀವಿ, ಅದನ್ನು ಬಿಟ್ಬಿಡ್ತೀವಿ. ಅದಕ್ಕೆ ನಿಮಗೆ ಆದಷ್ಟು ನಾನು ಏನು ಹೇಳ್ತೀನಪ್ಪ ಅಂತಂದರೆ ಇಂಗ್ಲೀಷ್ ಮೆಟೀರಿಯಲ್ಸ್ನ ಓದಿ. ಇಂಗ್ಲೀಷ್ ಮೆಟೀರಿಯಲ್ ಓದಬೇಕಾದ್ರೆ ಕನ್ನಡಕ್ಕೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಟ್ರಾನ್ಸ್ಲೇಟ್ ಮಾಡಿದಾಗ ನಿಮ್ಗೇನಾಗುತ್ತೆ, ಈ ಹೊಸ ವರ್ಡ್ಗಳು ಬಂದಾಗ ಅದರದ್ದು ಮೀನಿಂಗ್ಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಆ ಮೀನಿಂಗ್ಸ್ ಗೊತ್ತಾಯಿತು ಅಂದರೆ ನೀವೇನು ಮಾಡ್ತೀರಾ, ಆಟೋಮೆಟಿಕ್ಕಾಗಿ ಆಬ್ವಿಯಸ್ಲಿ ನಿಮಗೆ ಉಳಿದಂಥ ಕ್ವಶನ್ಸ್ಗಳು ಏನಿರುತ್ತೆ ಅದಕ್ಕೆ ನಿಮ್ಗೆ ಈಸಿಯಾಗಿ ಆನ್ಸರ್ಸ್ಗಳು ಸಿಗುತ್ತೆ. ಮತ್ತು ನಾನು ಹೇಳೋದೇನೆಂದರೆ ನಿಮಗೆ ನೀವು ಆದಷ್ಟು ಟೈಮ್ನ ವೇಸ್ಟ್ ಮಾಡಬೇಡಿ. ಪ್ರತಿಯೊಂದು ಏರಿಯಾಗಳಿಗೆ ಆದಂಥ ಟೈಮ್ ಲಿಮಿಟ್ನ ಹಾಕ್ಕೊಳ್ಳಿ. ಆ ಟೈಮ್ ಲಿಮಿಟ್ನಲ್ಲೇ ನೀವು ಅದಕ್ಕೆ ಆನ್ಸರ್ಸ್ ಮಾಡ್ತಾ ಹೋಗಿ. ಐ ಥಿಂಕ್ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.